ವೆಲ್ಕಮ್ ಬ್ಯಾಕ್ ಟು ರಂಜಿನಿ ಯೂಟ್ಯೂಬ್ ಚಾನಲ್. KCET ಇಂದ ಹೊಸದಾಗಿ ಒಂದು ಅಪ್ಡೇಟ್ ಬಂದಿದೆ. ಏನಪ್ಪ ಅಂತಂದರೆ, ಈಗ ನಿಮಗೆ ಗೊತ್ತು, ನಿಮ್ಮ ಒಂದು KCET ರ್ಯಾಂಕಿಂಗ್ನ ಅನೌನ್ಸ್ ಮಾಡಬೇಕು ಅಂತಂದರೆ ನಿಮ್ಮ ಥಿಯರಿದು 50% ತೊಗೊತಾರೆ. ಹಾಗೆಯೇ KCET ಎಕ್ಸಾಮಿನೇಷನ್ದು 50% ಮಾರ್ಕ್ಸ್ನ ತೊಗೊತಾರೆ. ಸೊ ನಿಮ್ಮ ಮಾರ್ಕ್ಸನ್ನು ಎಂಟರ್ ಮಾಡೋದಕ್ಕೆ ಒಂದು ಲಿಂಕನ್ನು ಬಿಟ್ಟಿದ್ದಾರೆ. ಆದರೆ ಎಲ್ಲ ಸ್ಟೂಡೆಂಟ್ಸ್ನೂ ಕೂಡ ಆ ಒಂದು ಲಿಂಕ್ನ ಬಳಸ್ಕೊಂಡು ನಿಮ್ಮ ಮಾರ್ಕ್ಸ್ನ ಎಂಟರ್ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾರು ಎಂಟರ್ ಮಾಡಬೇಕು ಅಂತ ಅಂದರೆ, ನಮ್ಮ ಕರ್ನಾಟಕ ಬೋರ್ಡಿಂದ ಯಾರ್ಯಾರೆಲ್ಲ ಎಕ್ಸಾಮಿನೇಷನ್ ಬರೆದಿದ್ದೀರಾ, ಅಂದರೆ ಸ್ಟೇಟ್ ಬೋರ್ಡ್ ಯಾರ್ಯಾರಿದ್ದೀರಾ ಅವ್ರು ಯಾರೂ ಕೂಡ ನಿಮ್ಮ ಮಾರ್ಕ್ಸ್ನ ಎಂಟರ್ ಮಾಡುವಂಥ ಅವಶ್ಯಕತೆ ಇಲ್ಲ. ಹಾಗೆಯೇ CBSE ICSE ಬರೆದಿರೋ ಅಂಥ ವಿದ್ಯಾರ್ಥಿಗಳು ಈ ವರ್ಷ ಏನು ಬರೆದಿದ್ದೀರಾ ಅವರು ಕೂಡ ಎಂಟರ್ ಮಾಡುವಂಥ ಅವಶ್ಯಕತೆ ಇಲ್ಲ. 2026 ಹೊರತುಪಡಿಸಿ ಹಿಂದಿನ ವರ್ಷ ಲಾಂಗ್ ಟರ್ಮಲ್ಲಿ ಹೋಗ್ಬಿಟ್ಟು ಯಾರ್ಯಾರೆಲ್ಲ KCET ಎಕ್ಸಾಮಿನೇಷನ್ ಅಟೆಂಡ್ ಮಾಡಿದ್ದೀರಾ, ಸೊ ಅವರು ನಿಮ್ಮ ಮಾರ್ಕ್ಸನ್ನು ಎಂಟರ್ ಮಾಡಬೇಕಾಗುತ್ತೆ. ಆ ಮಾರ್ಕ್ಸ್ನ ಆಧಾರದಲ್ಲಿ ಇಟ್ಕೊಂಡು ಅದರಲ್ಲಿ 50%ನ ತೊಗೊಂಡು ಹಾಗೆ KCET 50% ತೊಗೊಂಡು ನಿಮ್ಮ ಒಂದು ರ್ಯಾಂಕಿಂಗ್ನ ಅನೌನ್ಸ್ ಮಾಡ್ತಾರೆ. ಸೊ ನಿಮಗೆ ವಿಷಯ ತಲುಪಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ KCET ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರಾದರೂ CBSE ICSE ಮಾಡಿ ಲಾಂಗ್ ಟರ್ಮ್ ಮಾಡಿಕೊಂಡು KCET ಎಕ್ಸಾಮಿನೇಷನ್ ಬರ್ತಿದ್ರೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು.